ಚಾನಲ್ ಹೆಸರು ಧನ್ರಾಜ್ ಟಿವಿ ಚಾನಲ್. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ವಾ ವಾ ವಾ, ಚಪ್ಪಾಳಿ 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 ಚಪ್ಪಾಳಿ. ಏನು ಹೆಸರು? ನನ್ನ ಹೆಸರು ಯಾವ ದೇವರದ? ಕಾಶಿ ವಿಶ್ವನಾಥ. ಕಾಶಿ ವಿಶ್ವನಾಥ. ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ನದಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ನಮಸ್ಕಾರ, ನಮ್ಮ ಕರ್ನಾಟಕ ಜನ ಅವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗ ಧನ್ರಾಜ್ ಟಿವಿ. ಇವತ್ತು ಕಲಬುರಗಿ ಡಿಸ್ಟಿಕ್ ಇಲ್ಲಿ ಮರ್ತೂರು ಗ್ರಾಮದಾಗ ಬಂದಿದ್ದೀವಿ. ಇಲ್ಲಿ ಯಾವ ದೇವರ ಜಾತ್ರೆ, ಏನೇನು ಕಾರ್ಯಕ್ರಮ ಅಂತ ನಾವು ಎಲ್ಲ ಮಾತಾಡಿಸ್ತೀವಿ. ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ 3 ವರ್ಷಕ್ಕೊಮ್ಮೆ ಕಾಶಿ ವಿಶ್ವನಾಥ ಒಂದು ಉತ್ಸವ ಮಾಡ್ತಿದ್ದೇವೆ. ಆ ಕಾಶಿ ವಿಶ್ವನಾಥನ ಉತ್ಸವ ಮತ್ತು ಪಲ್ಲಕ್ಕಿ ಮೆರವಣಿಗೆ ಮತ್ತು ಪ್ರಸಾದ ವಿತರಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ಮಳೆ, ಬೆಳೆ, ಆರೋಗ್ಯ ಎಲ್ಲ ರೀತಿಯ ಸಂಪೂರ್ಣ ಸಮೃದ್ಧಿ ಇರ್ತದೆ ಅಂತಕ್ಕಂಥದ್ದು ನಮ್ಮ ಇತಿಹಾಸ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಒಂದು ವರ್ಷ ನಮ್ಮ ಊರಿಗೆ ಮಳೆ ಅಭಾವ ಇತ್ತು, ಮಳೆ ಕಮ್ಮಿ ಇತ್ತು. ಆದರೂ ಕೂಡ ನಮಗೆ ಅಂಥ ಕಮ್ಮಿ ಮಳೆಯಲ್ಲಿ ಕೂಡ ನಮ್ಮ ಕಾಶಿ ವಿಶ್ವನಾಥನ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಎಕರೆ 5 ತೊಗರಿ ಆಗಿತ್ತು ಅಂತಕ್ಕಂಥ ವಿಷಯ ಕೂಡ ನಮ್ಮ ಗ್ರಾಮದವರು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಮತ್ತು ನಮ್ಮ ಗ್ರಾಮ ಹೇಗಿದೆ ಅಂದರೆ ಎಲ್ಲ ಕವಿಗಳು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ಸೋಟ. ಯಾವುದೇ ಸಮಾಜದ ಕಾರ್ಯಕ್ರಮ ಇರಲಿ, ಎಲ್ಲ ಸಮಾಜದವರು ಒಟ್ಟಿಗೆಯಾಗಿ ಈ ಕಾರ್ಯಕ್ರಮ ಬಹು ವಿಜೃಂಭಣೆ ಆರಿಸ್ತಾರೆ. ಮತ್ತು ಕೋಮು ಸಾಮರಸ್ಯ ಕೂಡ, ಸಹೋದರತ್ವ, ಭ್ರಾತೃತ್ವ ಇದೆ ಅಂತಕ್ಕಂಥದ್ದು ಕೂಡ ನಮ್ಮ ಊರಿನ ವಿಷಯ. ಮತ್ತು ಕಾಶಿ ವಿಶ್ವನಾಥರ ಬಗ್ಗೆ, ನಮ್ಮ ಊರ ಬಗ್ಗೆ ಹೇಳಬೇಕಾದ್ರೆ ಹಿಂದಿನ ಪುರಾತನ ಕಾಲದಲ್ಲಿ 365 ಲಿಂಗ, 365 ಬಾವಿಗಳಿವೆ. ಒಂದು ಹಿಸ್ಟ್ರಿ ಅದು. ಯಾಕಂತ ಹೇಳಿದ್ರೆ ಅವಾಗ ಹೆಂಗಿತ್ತು ಅಂತ ಕೇಳಿದ್ರೆ ಒಂದೊಂದು ದೇವರಿಗೆ ಕೂಡ ಒಂದೊಂದು ದಿವಸ ನೈವೇದ್ಯ ಅಲಂಕಾರ ಮಾಡಿದ್ರೆ ಒಂದು ವರ್ಷ ಇಡೀ ಪೂರ್ತಿ ಆಗಬೇಕು ಅಂತಕ್ಕಂಥ ಒಂದು ಇತಿಹಾಸ ಮತ್ತು ಸಂಸ್ಕೃತಿ ಮತ್ತು ಊರು ಅಂತಕ್ಕಂಥ ಜೊತೆಯಲ್ಲಿ ಕೂಡ ಪಿತಾಕ್ಷರ ಹುಟ್ಟಿ, ಪಿತಾಕ್ಷರ ಕಾರ್ಯಕ್ಷೇತ್ರ ಕೂಡ ನಮ್ಮೂರು. ನ್ಯಾಯ ಮನುಸ್ಮೃತಿ ಪಿತಾಕ್ಷರ ಗ್ರಂಥ ಕೂಡ ಯಾವುದೇ ವ್ಯಾಖ್ಯೆ ಇದ್ರೂ ಕೂಡ ಆಗ್ತದೆ. ಮತ್ತು ನಮ್ಮ ಊರಿನ ಯುವಕರೇ ಹಾಗೆ ಒಂದು 11